ಶಿವಮೊಗ್ಗದಿಂದ ಎಂಟ್ರಿ ಕೊಡುವಾಗ ಸಿಗುತ್ತೆ ರೆಸ್ಟೋರೆಂಟು. ನಿಸರ್ಗ ರೆಸ್ಟೋರೆಂಟ್. ಈ ಕಡೆ ಸಾಗರ, ಈ ಕಡೆ ಶಿವಮೊಗ್ಗ. ಶಿವಮೊಗ್ಗದಿಂದ ಸಾಗರಕ್ಕೆ ಎಂಟ್ರಿ ಕೊಡ್ತೀವಲ್ಲ, ಸಾಗರದ ಎಂಟ್ರೆನ್ಸಲ್ಲೇ ಇದೆ. ಅಂದರೆ ಶಿವಮೊಗ್ಗದ ಕಡೆ ಬರುವಾಗ ಫ್ಯಾಮಿಲಿ ರೆಸ್ಟೋರೆಂಟು, ನಿಸರ್ಗ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ. ನಾವು ಹೋದ್ವಿ. ಏನಕ್ಕೆ ಹೋದ್ವಿ ಅಂದರೆ ಒಬ್ಬರದು ಬರ್ಡೇ. ಹಾಗಾಗಿ ಬರ್ಡೇ ದಿವಸ ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬಂದುಬಿಡೋಣ ಅಂದ್ಕೊಂಡು ಹೋದ್ವಿ. ಒಂದು 4-5 ಸಲ ಹೋಗಿದ್ವಿ. ತುಂಬಾ ಅಂದರೆ ತುಂಬ ಚೆನ್ನಾಗಿದೆ. ಹಾಗಾದರೆ ಮತ್ತೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಪರಿಸರ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ಇದ್ರ ಒಳಗಡೆ ಎಲ್ಲ ನೋಡಿ, ಇಲ್ಲಿ ಅಂದರೆ ಇದು ಪಾರ್ಟಿ ಹಾಲ್ ಥರ ಇದೆ. ಅಂದರೆ ತುಂಬ ಜನ ಹೋದರೆ, ಇಲ್ಲಿ ಕತ್ಲೆ ಆಗಿಬಿಟ್ಟಿದೆ. ತುಂಬ ಜನ ಹೋದರೆ ಇಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು. ಸ್ವಲ್ಪ ಕತ್ಲೆ ಕಾಣ್ತಿದೆಯಲ್ಲ ನಿಮಗೆ, ಕತ್ಲೆ ಕಾಣಿಸೋದು ಏನಿದೆ ಅಂದರೆ ಒಳಗಡೆ ಚೇರ್ನೆಲ್ಲ ಸೆಟ್ ಮಾಡಿದ್ದಾರೆ. ಟೇಬಲ್ಲು ಚೇರ್ನೆಲ್ಲ ಸೆಟ್ ಮಾಡಿದ್ದಾರೆ, ಚೆನ್ನಾಗಿದೆ. ಅಲ್ಲಿ ಅಂದರೆ ಫ್ಯಾಮಿಲಿ ಒಂದು 20-30 ಜನ ಹೋದವಾಗ, ಫ್ಯಾಮಿಲಿಗಿಂತ ಫ್ರೆಂಡ್ಸ್ ಎಲ್ಲ ಹೋಗಿರ್ತಾರಲ್ಲ, 20-30 ಜನ ಹೋದರೆ ಅಲ್ಲಿ ಚೆನ್ನಾಗಿದೆ ಪಾರ್ಟಿ ಎಲ್ಲ ಮಾಡ್ಕೊಳ್ಳೋಕ್ಕೆ. ಹಾಗೆ ಜಾಸ್ತಿ ಜನ ಹೋದಾಗ ಅಲ್ಲಿ ಕೂರಿಸ್ತಾರೆ. ನಾವು ಸ್ವಲ್ಪ ಜನ ಹೋದರೆ ಇನ್ನೂ ಚಿಕ್ಕದು ಒಂದೊಂದು ಇದಿರುತ್ತೆ, ಮನೆ ಥರ ಸಣ್ಣದು ಚೆನ್ನಾಗಿದೆ. ಒಂಥರನೇ ಗೂಡು ಥರ, ಒಂಥರ ನಮ್ಮದೇ ಒಂದು ಫ್ಯಾಮಿಲಿ ಸುತ್ತ ಕೂತ್ಕೊಂಡು ಊಟ ಮಾಡ್ಬೋದು. ಒಂದು ಟೇಬಲ್ ಇಟ್ಟಿರ್ತಾರೆ ರೌಂಡು ನೋಡಿ. ಈ ಥರ ಇದ್ರ ಒಳಗಡೆ ಎಲ್ಲ ತುಂಬ ಜನ ಕೂತ್ಕೋಬೋದು. ಈ ಥರ ಇದೆಯಲ್ಲ, ಇದ್ರ ಒಳಗಡೆ ಎಲ್ಲ ತುಂಬ ಜನ ಕೂತ್ಕೋಬೋದು. ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನಾವು ಎಲ್ಲಿ ಕೂತಿದ್ದೀವಿ ಅಂತ, ಇದ್ರ ಒಳಗಡೆ ಕೂತಿದ್ದೀವಿ ನಾವು. ಚಿಕ್ಕದು ಕಾಣ್ತಲ್ಲ ಮನೆ, ಅಲ್ಲಿ ಇದಲ್ಲ. ಆಮೇಲೆ ಇಲ್ಲೆಲ್ಲ ಸುತ್ತಲೂ ಅದೇ ಥರ ಇದೆ, ಚಿಕ್ಕ. ಆಮೇಲೆ ಇದು ರೆಸ್ಟೋರೆಂಟ್. ಇಲ್ಲಿ ಅಡುಗೆ ಎಲ್ಲ ಪ್ರಿಪೇರ್ ಆಗುತ್ತೆ ಅನ್ಕೊತೀನಿ. ನಾನು ಅದ್ರ ಒಳಗಡೆ ಏನು ಹೋಗಲಿಲ್ಲ. ನಾವು ಎಲ್ಲಿ ಕುತ್ಕೊತೀವಲ್ಲ ಅಲ್ಲೇ ಬಂದು ಅವರು ಕೇಳ್ತಾರೆ ಏನು ಬೇಕು ಏನು ಬೇಡ ಅಂತ. ಮತ್ತು ಮಳೆಗಾಲಕ್ಕೆ ಹೋಗಲಿಕ್ಕೆ ನೋಡಿ, ಮಳೆಗಾಲದಲ್ಲಿ ಆ ಕಡೆಯಿಂದ ಈ ಕಡೆ ದಾಟಲಿಕ್ಕೆ ಆ ಮನೆ ಮುಂದ್ಗಡೆ ಈ ಥರ ಶೀಟ್ ಹಾಕಿದ್ದಾರೆ. ಅಂದರೆ ಮಳೆಗಾಲದಲ್ಲಿ ನಾವು ಆಚೆಗೆ, ಇಲ್ಲಿ ಮಲೆನಾಡಲ್ಲಿ ತುಂಬ ಮಳೆ ಅಲ್ವಾ, ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಗಾರ್ಡನ್ ಇರ್ಬೋದು, ಆ ಗಾಳಿ ಬೆಳಕು ತುಂಬ ಚೆನ್ನಾಗಂದ್ರೆ ತುಂಬ ಚೆನ್ನಾಗಿದೆ. ಇದ್ರೊಳಗೆ ಕೂತಿದ್ವಿ ನಾವು. ನೋಡಿ, ಇಲ್ಲಿ ನಾನು ಉಲ್ಟಾ ಹಿಡ್ಕೊಂಡಿದ್ದೀನಿ ಮೊಬೈಲ್ನ. ಏನಾಯಿತು ಅಂದರೆ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅವ್ರೇನೋ ಹೇಳ್ತಾ ಇದ್ರು, ಪಾಪ ನೀವು ಮಾಡ್ತೀರಾ ಅಂತ ಕೇಳ್ತಾ ಇದ್ರು. ನೀವು ರೆಸ್ಟೋರೆಂಟ್ ಏನಾದ್ರು ಮಾಡ್ತೀರಾ ಅಂದರೆ, ಇದ್ರ ಒಳಗಡೆ ನೋಡಿ ಈ ಥರ ಚೇರ್ಗಳಿರುತ್ತೆ, ಒಂದು ಟೇಬಲ್ ಇರುತ್ತೆ, ಹಾಗೆ ಚೇರ್ ಇರುತ್ತೆ. ಕತ್ಲೆ ಕಾಣಿಸುತ್ತೆ. ಯಾಕೆ ಅಂದರೆ ಅದು ಮೊಬೈಲಲ್ಲಿ ಕತ್ಲೆ ಕಾಣಿಸ್ತಾ ಇದೆ ಒಳಗಡೆ. ಅಂದರೆ ಅಲ್ಲಿ ನಮಗೆ ಊಟಕ್ಕೆ ಸಾಕಾಗೋಷ್ಟು ಬೆಳಕಿದೆ ಇದ್ರೊಳಗಡೆ ನೋಡಿ. ಎಲ್ಲ ಕೆಲವರು ಊಟಕ್ಕೆ ಕೂತಿದ್ರು, ಹಾಗಾಗಿ ನಾನು ಕೆಲವು ತಗೊಂಡಿಲ್ಲ. ಇದ್ರ ಒಳಗಡೆ ತುಂಬ ಚೆನ್ನಾಗಿದೆ. ಹೀಗೆ ಫುಲ್ ಲೈನ್ಸು ಪೂರ್ತಿ ಇದೆ, ಆ ಚಿಕ್ಕ ಪುಟ್ ಮನೆ ಥರ. ಎಷ್ಟು ಚೆನ್ನಾಗಿದೆ ಅಂದರೆ ಹಾಗೆ. ಮತ್ತು ಒಂಥರ ಗಾರ್ಡನ್ ಅಷ್ಟೇ. ಗಾರ್ಡನ್ನು ತುಂಬ ಚೆನ್ನಾಗಿ, ಒಳ್ಳೊಳ್ಳೆ ಹೂವಿನ ಗಿಡ. ಮತ್ತು ಅಡುಗೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವೇನು ತೊಗೊಂಡ್ವಿ ಅಂತ ಹೇಳ್ತೀನಿ ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಡುಗೆ. ನಾವು ಪ್ರತಿ ಸಲ ಅಂದರೆ ತುಂಬ ಸಲ ನಾವು ಆ ಕಡೆಯಿಂದ, ಶಿವಮೊಗ್ಗದ ಕಡೆಯಿಂದ ಬರುವಾಗ ಲೇಟ್ ಆಯಿತು, ಊಟ ಟೈಮ್ ಆಯ್ತು ಅಂದರೆ ನಾವು ಅಲ್ಲೇ ಊಟ ಮಾಡಿ ಬರೋದು. ಶಿವಮೊಗ್ಗದಲ್ಲಿ ಊಟ ಮಾಡೋದಿಲ್ಲ. ಸಾಗರದ ಹತ್ತತ್ರ ಬರ್ತೀವಲ್ಲ, ಇಲ್ಲಿ ಊಟ ಮಾಡ್ಕೊಂಡು ಬಂದುಬಿಡ್ತೀವಿ. ಸಾಗರದ ಒಳಗಡೆನೂ ಬರೋದಿಲ್ಲ, ಇದು ಹೊರಗಿರುತ್ತೆ. ಹಾಗಾಗಿ ಶಿವಮೊಗ್ಗದಿಂದ ಸಾಗರಕ್ಕೆ ಎಂಟ್ರಿ ಕೊಡ್ತಾ ಅಲ್ಲಿ ಶಿವಮೊಗ್ಗದಿಂದ ರೈಟ್ ಸೈಡಲ್ಲಿದೆ. ಇನ್ನೇನು ಸಾಗರ ಸಿಟಿಗೆ 1-1.5 ಕಿಲೋಮೀಟ್ರ್ ಇದೆ ಅನ್ನುವಾಗ ಸಿಗುತ್ತೆ. ಹಾಗೆ ಸಾಗರ ಕಡೆಯಿಂದ ಹೋಗುವಾಗ ಸಾಗರ ದಾಟಿ ಒಂದು ಅರ್ಧ ಕಿಲೋಮೀಟ್ರ್ ದಾಟಿದ ತಕ್ಷಣ ಲೆಫ್ಟಿಗೆ ಸಿಗುತ್ತೆ. ಸಾಗರದಿಂದ ಹೋಗುವಾಗ ಲೆಫ್ಟಿಗಿದೆ, ಶಿವಮೊಗ್ಗದಿಂದ ಬರುವಾಗ ರೈಟಿಗಿದೆ. ಇಲ್ಲಿ ಹಾಗೆ ಒಂದು ಕೊಳ ಮಾಡಿದ್ದಾರೆ. ಈ ಕೊಳದಲ್ಲಿ ಆಮೆಗಳು, ಎಂಥ ದೊಡ್ಡ ಆಮೆ, ಹಾಗೆ ದೊಡ್ಡ ಮೀನು, ತುಂಬ ಚೆನ್ನಾಗಿದೆ. ಇಲ್ಲೇನೋ ಮಾಡ್ಲಿಕ್ಕಂತ ಮಾಡಿದ್ದಾರೆ, ಅದೇನೋ ಅಲ್ಲಿಗೆ ನಿಲ್ಲಿಸಿದ್ದಾರೆ ಅನಿಸುತ್ತೆ. ನಮ್ಮ ಮಕ್ಕಳೆಲ್ಲ ಅಲ್ಲಿ ಆಟ ಆಡಿಕೊಂಡು ಖುಷಿ ಆಯಿತು. ಅವಕ್ಕೆಲ್ಲನೇ ಆಟ ಆಡಿ ಅದ್ರ ಮೇಲೆ ಹತ್ತಿ ನಿಂತ್ಕೊಂಡು ಆಟ ಆಡಿ ಆ ಫಿಶ್ ಎಲ್ಲ ನೋಡಿಕೊಂಡು, ದೊಡ್ಡ ಫಿಶ್ಶು, ಆಮೇಲೆ ದೊಡ್ಡದು ಆಮೆ ಎಲ್ಲ ಇತ್ತು. ಹಾಗೆ ನೋಡಿ, ಇದೆಲ್ಲ ತುಂಬ ಜಾಸ್ತಿ ಜನ ಬಂದವಾಗ ಊಟ ಮಾಡಲಿಕ್ಕೆ ಇಲ್ಲಿ ಬಿಡ್ತಾರಂತೆ. ಅಂದರೆ ಸ್ವಲ್ಪ ಜನ ಬಂದರೆ ಸುಮ್ಮನೆ ವೇಸ್ಟ್ ಅಲ್ವಾ ಅಂದ್ಕೊಂಡು ಚಿಕ್ಕದು ಮಾಡಿದ್ದಾರೆ. ಚಿಕ್ಕ ಫ್ಯಾಮಿಲಿಯವರು 10 ಜನ, 5 ಜನ, 6 ಜನ ಬಂದರೆ ಒಂದು ಕಡೆ, ಹಾಗೆ ಒಂದು 15 ಜನರ ಮೇಲೆ ಬಂದರೆ ಒಂದು ಕಡೆ, ಆ ಥರ ಎಲ್ಲ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾವು ಮಳೆಗಾಲದಲ್ಲಿ ಕೂಡ ಒಮ್ಮೆ ಹೋಗಿದ್ವಿ. ನಾನು ಅವಾಗ ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಇವಾಗ ಸುಮ್ಮನೆ ಮಾಡ್ಕೊಂಡು ನೋಡಿ ನಾವೇನೇನು ತೊಗೊಂಡ್ವಿ, ಎಲ್ಲ ಆರ್ಡ್ರ್ ಮಾಡಿದ್ವಲ್ಲ, ಆ ಟೈಮಲ್ಲಿ ನಾನು ವೀಡಿಯೋ ಮಾಡಿಕೊಂಡೆ. ಎಲ್ಲ ಬರ್ತಾಯಿದೆ, ಒಬ್ಬೊಬ್ರು ಖಾಲಿ ಮಾಡ್ತಾ ಇದ್ದಾರೆ. ನಾನು ವೀಡಿಯೋ ಮಾಡ್ಕೊಂಡು ಮರ್ತೋಗ್ಬಿಟ್ಟಿದ್ದೀನಿ. ಆಮೇಲೆ ನಾವು ಏನು ತೊಗೊಂಡ್ವಿ ಅಂದರೆ ಚಿಕನ್ ಕಬಾಬ್ ತೊಗೊಂಡ್ರು, ಆಮೇಲೆ ಚಿಲ್ಲಿ ಚಿಕನ್ನು, ಆಮೇಲೆ ನನಗೆ ಮಶ್ರೂಮ್ ಚಿಲ್ಲಿ ಅಂತ ಕೊಟ್ಟರು. ತುಂಬ ಚೆನ್ನಾಗಿತ್ತು ನನಗೆ. ಆಮೇಲೆ ಮಶ್ರೂಮ್ ಬಿರಿಯಾನಿ ತೊಗೊಂಡೆ ನಾನು, ಮಶ್ರೂಮ್ ಫ್ರೈಡ್ ರೈಸು, ಆಮೇಲೆ ನಾನ್ ರೋಟಿ, ಕುಲ್ಚಾ, ಆಮೇಲೆ ಮಟನ್ನು ಗ್ರೇವಿ, ಆಮೇಲೆ ಚಿಕನ್ ಗ್ರೇವಿ, ಆಮೇಲೆ ಏನು ತೊಗೊಂಡ್ರು, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಬಾಬು, ಆಮೇಲೆ ಏನೇನೋ ತೊಗೊಂಡ್ರು. ಇಷ್ಟು ತೊಗೊಂಡೆಲ್ಲ